ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹಲ್ಲೆ ಖಂಡಿಸಿ ದಾವಣಗೆರೆಯ ಜಯದೇವ ವೃತ್ತದಿಂದ ಎಸಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಪ್ರತಿಭಟನೆ. ಹಿಂದೂ ಪರ ಬ್ಯಾನರ್ ಹಿಡಿದು ಘೋಷಣೆ ಕೂಗುತ್ತಾ ಆಕ್ರೋಶ. ಎಸಿ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದ ಪ್ರತಿಭಟನಾಕಾರರು. ಪ್ರತಿಭಟನೆಯಲ್ಲಿ ಆರ್ಎಸ್ಎಸ್ ಮುಖಂಡರು, ಇಸ್ಕಾನ್ ದೇವಾಲಯದ ಸ್ವಾಮೀಜಿಗಳು, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಆ ವ್ಯಾನಿನಲ್ಲಿ ಹತ್ತುವಾಗ ಎರಡು ಕೈಯನ್ನ ಮುಷ್ಟಿ ಮಾಡಿ ಹಿಂದೂಗಳ ಹತ್ತಿರ ಪ್ರತಿಭಟನೆ ಮಾಡುವ ಹಿಂದೂಗಳಿಗೆ ತೋರಿಸ್ತಾರೆ, ಹಿಂದೂಗಳೇ ನೀವು ಒಗ್ಗಟ್ಟಾಗಿ ಆಗ ಇಡೀ ವಿಶ್ವವನ್ನ ನಾವು ಗೆಲ್ತೀವಿ ಅಂತೇಳಿ. ಇದು ಹಿಂದೂ ಸಮಾಜದ. ಯಾವುದೇ ಸಂಸಾರದ ಚಿಂತೆ ಇಲ್ಲದೆ ಇರ್ತಕ್ಕಂಥ ಸ್ವಾಮಿಗೆ ನಾನು ನರಕ ಸದೃಶ ಸೆರೆವಾಸಕ್ಕೆ ಹೋಗ್ತಾ ಇದ್ದೀನಿ, ಇಸ್ಲಾಮಿನ ಮೂಲಭೂತವಾದಿಗಳ ಸೆರೆಮನೆಗೆ ಹೋಗ್ತಾ ಇದ್ದೀನಿ, ನಾನು ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ, ಭವಿಷ್ಯದ ಹಿಂದೂಗಳು ಬದುಕಬೇಕು, ವಿಶ್ವಕ್ಕೆ ತಾಯಿ ಭಾರತಿ ಗುರುವಾಗಬೇಕು, ಇಡೀ ವಿಶ್ವ ಹಿಂದೂಗಳ ಪತನದಲ್ಲಿ ಬರಬೇಕು ಅನ್ನುವಂತಹ ಆ ಸ್ವಾಮೀಜಿಯ ಕನಸೇನಿದೆ ಅದನ್ನು ನನಸು ಮಾಡೋದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಕೇಂದ್ರ ಸರ್ಕಾರ ತನ್ನ ರಾಜಕೀಯ ತಾಂತ್ರಿಕತೆಯಿಂದ ಬಾಂಗ್ಲಾದೇಶಕ್ಕೆ ಭರವಸೆಯನ್ನ ಅಥವಾ ಆಗ್ರಹವನ್ನ ಮಾಡ್ತಾ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ನೀವು ಬಾಂಗ್ಲಾದೇಶದ ಮುಸಲ್ಮಾನರನ್ನ ಹತೋಟಿಗೆ ತರೋಕಾಗದೆ ಇರಬಹುದು, ಭಾರತದಲ್ಲಿ 5 ಕೋಟಿ ಬಾಂಗ್ಲಾ ಮುಸಲ್ಮಾನರಿದಾರಲ್ಲ ಅವರನ್ನ ಹೊರಗೆ ದಬ್ಬಿ ಅವತ್ತು ಬಾಂಗ್ಲಾ ನಮ್ಮ ಮಾತು ಕೇಳುತ್ತೆ, ನಮ್ಮ ಕಾಲಿಗೆ ಬೀಳುತ್ತೆ. ಕೇಂದ್ರ ಸರ್ಕಾರ ಯಾವುದೇ ಬರಬಹುದು, ನೀವು ಭಾರತೀಯರ ಉಳಿವಿಗಾಗಿ, ಭಾರತೀಯರ ರಕ್ಷಣೆಗಾಗಿ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. 5 ಕೋಟಿ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿಂದ ಒದ್ದು ಓಡಿಸಿ. ದಾವಣಗೆರೆಯಲ್ಲಿ 2004ರಲ್ಲಿ ಮಾನ್ಯ SP ಅವರು ಅಲೋಕ್ ಕುಮಾರ್ ಸರ್ ಇದ್ರು. ಅವತ್ತು 57 ಜನರನ್ನ ಬಂಧನ ಮಾಡಿಕೊಟ್ಟಿದ್ವಿ ನಾವು. ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ ಅನ್ನು ಹಿಡ್ಕೊಂಡು, ಪಶ್ಚಿಮ ಬಂಗಾಳದ ಎಲೆಕ್ಷನ್ ID ಕಾರ್ಡ್ ಅನ್ನು ಹಿಡ್ಕೊಂಡು ಬಂದಿರ್ತಕ್ಕಂತ ಬಾಂಗ್ಲಾದವರನ್ನ ಅವತ್ತು ಹಿಡಿದುಕೊಟ್ಟಿದ್ದೀವಿ. ಇವತ್ತು ಪೊಲೀಸ್ ಇಲಾಖೆಗೆ ಹೇಳ್ತೀವಿ, ನೀವು ಆಂಜನೇಯ ಮಿಲ್ಲಿಗೆ ಹೋದ್ರೆ 150 ಜನ ಬಾಂಗ್ಲಾ ವಲಸಿಗರನ್ನ ನೋಡಬಹುದು, ಬಾಂಗ್ಲಾ ವಲಸಿಗರನ್ನ ನೋಡಬಹುದು, ಅವರನ್ನ ಹೊರಗೆ ತಪ್ಪಿ ಇಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ ಅಂದ್ರೆ ಅದು ಬಾಂಗ್ಲಾದೇಶದ ಕುಮ್ಮಕ್ಕಲ್ಲ ಬಂಧುಗಳೇ. ಬಾಂಗ್ಲಾದವರಿಗೆ ತಿನ್ನೋದಕ್ಕೆ ದಿಕ್ಕಿಲ್ಲದ ಅವಾಗ ಆ ಬಾಂಗ್ಲಾಕ್ಕೆ ಏನಾದ್ರೂ ದೇಶದ ಭಿಕ್ಷೆಯನ್ನು ಕೊಟ್ಟಿರೋರು ಯಾರಾದ್ರೂ ಇದ್ರು ಅಂತಾದ್ರೆ ಅದು ಭಾರತೀಯ ಹಿಂದೂ ಸೈನಿಕರು, ಅದು ಭಾರತೀಯ ಹಿಂದೂ ಸೈನಿಕರು. ಮರಿಬಾರ್ದಲ್ಲ ನಾವು. 1971ರಲ್ಲಿ ಈ ದೇಶದ ಸೈನಿಕರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿಲ್ಲ ಅಂದ್ರೆ ಬಾಂಗ್ಲಾ ಎನ್ನುವ ದೇಶನೇ ಇವತ್ತು ಭೂಪಟದಲ್ಲಿ ಇರ್ತಿರ್ಲಿಲ್ಲ. ಇವತ್ತು ಅದೇ ಹಿಂದೂಗಳ ಮೇಲೆ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಬಾಂಗ್ಲಾ ಮುಸಲ್ಮಾನರು ಮಾನವೀಯತೆಯನ್ನು ಮರೆತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಎಲ್ಲೋ ಬಾಂಗ್ಲಾದಲ್ಲಿ ಆಗ್ತಾ ಇದೆ, ನಮಗೆ ಯಾಕೆ ಚಿಂತೆ ಅಂತೇಳಿ ನಾವು ನಿದ್ದೆ ಮಾಡಬಾರ್ದು. 1947 ಆಗಸ್ಟ್ 14ರ ಮಧ್ಯರಾತ್ರಿ ಈ ದೇಶ ವಿಭಜನೆ ಆದಾಗ ಆ ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಹಿಂದೂಗಳ ನರಮೇಧ ಆದಾಗ ಆ ರಕ್ತದ ವಾಸನೆ ಇಡೀ ದೇಶದ ಹಿಂದೂಗಳಿಗೆ ಬಡಿದಿದ್ದೇ ಆಗಿದ್ರೆ ಇವತ್ತು ಈ ದೇಶ ಅಥವಾ ಪಾಕಿಸ್ತಾನ ಅಥವಾ ಬಾಂಗ್ಲಾದ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ಕಾರಣ ಅಲ್ಲೆಲ್ಲೋ ಆಗಿರೋದು ನಮಗೆ ಯಾಕೆ ಅನ್ನೋದನ್ನ ಮೈಮರೆತು ಕುಳಿತಿರೋದ್ರಿಂದ ಇವತ್ತಿನ ಪಾಕಿಸ್ತಾನ, ಇವತ್ತಿನ ಅಫ್ಘಾನಿಸ್ತಾನ, ಇವತ್ತಿನ ಬಾಂಗ್ಲಾದೇಶ, ಇವತ್ತಿನ ಪಶ್ಚಿಮ ಬಂಗಾಳ, ಇವತ್ತಿನ ಕೇರಳ. ಮರಿಬಾರ್ದಲ್ಲ ನಾವು. ಯಾರಿಗಾಗಿ, ಯಾಕಾಗಿ, ಏನಕ್ಕಾಗಿ? ಮುಂದಿನ ಭಾರತದ ಭವಿಷ್ಯ, ಮುಂದಿನ ಹಿಂದೂಗಳ ಭವಿಷ್ಯ. ಇಸ್ಕಾನಿನ ಪ್ರತಿಯೊಬ್ಬ ಸ್ವಾಮೀಜಿಗಳು ಹೇಳಿದ್ರು, ಬಾಂಗ್ಲಾದಲ್ಲಿ ಇಸ್ಕಾನಿನ ಮೇಲೆ ಧ್ವಂಸ ಆಗುತ್ತೆ ಅಂತಾದ್ರೆ 77 ರಾಷ್ಟ್ರಗಳಲ್ಲಿ ಇಸ್ಕಾನಿನಿಂದ ಜನ ಹೊರ
ಸೆಕ್ಯುಲರ್ ವಾದಿಗಳು ಅಂತೇಳಿ. ಇಲ್ಲಿ ಇಸ್ಕಾನಿನವ್ರು ಇದ್ರು ಬೇಸರ ಪಟ್ಟರು ಪರವಾಗಿಲ್ಲ, ನೀವೇ ಹೇಳಿರುವ ಮಾತು ನಾವು ಸೆಕ್ಯುಲರ್. ನಾಚಿಕೆ ಆಗ್ಬೇಕಿತ್ತು ಆವತ್ತು ನಾಚಿಕೆ ಬಿಟ್ಟಿರೋದ್ರಿಂದ ಇವತ್ತು ಈ ಅನುಭವ ಆಗಬಾರ್ದಲ್ಲ. ಬರೇ ಭಜನೆಯಿಂದ, ಬರೇ ಮಂತ್ರದಿಂದ, ಬರೇ ತಂತ್ರದಿಂದ ಮಾವಿನಕಾಯಿ ಬೀಳೋದಿಲ್ಲ. ನಾವು ನಮ್ಮ ಸನಾತನಿಗಳನ್ನು ಸ್ಮರಿಸಬೇಕು. ಛಾತ್ರ ಪರಂಪರೆ ಏನು ಅನ್ನೋದನ್ನ ಇವತ್ತಿನ ಯುವ ಪೀಳಿಗೆಗೆ ಹೇಳಿಕೊಡ್ಬೇಕು. ತಾಳದ ಜೊತೆಗೆ ಕತ್ತಿಯನ್ನ ಹಿಡಿಯೋದು ಕಲಿಸಬೇಕು. ಆಗ ಮಾತ್ರ ಹಿಂದುತ್ವ ಉಳಿಯೋದಕ್ಕೆ ಸಾಧ್ಯ, ಭಾರತ ಆಗಿರೋದಕ್ಕೆ ಸಾಧ್ಯ, ವಿಶ್ವ ನಮ್ಮ ಪಾದದ ಅಡಿಗೆ ಬೀಳೋದಕ್ಕೆ ಸಾಧ್ಯ. ಕೃಷ್ಣ ಪರಮಾತ್ಮ ಹೇಳಿರೋದು ಇದನ್ನೇ. ಎಲ್ಲಿಯೂ ಕೃಷ್ಣ ಪರಮಾತ್ಮ ನನ್ನ ನಾಮವನ್ನ ಸ್ಮರಣೆ ಮಾಡ್ತಾ ಇವೆ, ಮತ್ತೇನು ಮಾಡಬೇಡಿ ಅಂತ ಹೇಳಿಲ್ಲ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿರೋದು ಅದನ್ನೇ. ಅನ್ಯಾಯದ ಹಾದಿಯನ್ನ ಹಿಡಿದಿರುವವನು ನಮ್ಮ ಧರ್ಮದವನೇ ಆದರೂ ಆ ಅಧರ್ಮವನ್ನು ಮೆಟ್ಟಿ ನಿಲ್ಲೋದು ನಮ್ಮ ಕೆಲಸ ಅಂತ ಹೇಳಿ ಅದನ್ನಿವತ್ತು ನಾವು ಮಾಡಬೇಕು. ಯೋಚನೆ ಮಾಡಿ ಬಂಧುಗಳೇ, ಎಲ್ಲಿಯ ತನಕ ಹಿಂದುತ್ವ ಉಳಿಯುತ್ತೋ ಅಲ್ಲಿಯ ತನಕ ನಿನ್ನ ಭವಿಷ್ಯ, ಇಲ್ಲ ಆದ್ರೆ ನಿನ್ನ ಭವಿಷ್ಯ ಇಲ್ಲ. ಯೋಚನೆ ಮಾಡ್ಬೇಕಲ್ಲ ನೀವು. ನಿಮ್ಮ ರಾಜಕೀಯ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಇವುಗಳನ್ನ ಹಿಂದುತ್ವ ಮರೆತು ನೀವು ಮಾಡಿದ್ದೆ ಆದ್ರೆ ಮುಂದೊಂದು ದಿವಸ ನಿಮ್ಮ ಮಕ್ಕಳು ಬೀದಿ ಪಾಲು. ಯೋಚನೆ ಮಾಡಿ. ಇವತ್ತು ಅಧಿಕ ಸಂಖ್ಯಾತರು ನೀವು ಹೇಳಿದ್ದೇ ಆಟ, ನೀವು ಮಾಡಿದ್ದೇ ಪಾಠ. ಅಕಸ್ಮಾತ್ ಆಗಿ ನಿಮ್ಮ ಸಂಖ್ಯೆ ಕಮ್ಮಿ ಆಯ್ತು ಅಂತಂದ್ರೆ ನೀವು ಹೇಳೋದು ಇಲ್ಲ, ನೀವು ಕೇಳೋದು ಇಲ್ಲ, ನಿಮ್ಮ ಆಚರಣೆಯ ಹಿರಿಯರ ಪೂಜೆಯೂ ಇಲ್ಲ, ಎಲ್ಲ ಫೋಟೋಗಳು ಬೀದಿಗೆ ಅನ್ನೋದನ್ನ ಮರಿಬೇಡಿ ಬಂಧುಗಳೇ. ಆ ನೆಲೆಯಲ್ಲಿ ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಬಾಂಗ್ಲಾ ಇರಬಹುದು, ತುಜಕಿಸ್ತಾನ ಇರಬಹುದು, ಅಮೆರಿಕದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದರೂ ನಾವು ಬೀದಿಗೆ ಇಳಿತೀವಿ. ನಮ್ಮ ವ್ಯಾಪಾರವನ್ನ ಈ ರಾಷ್ಟ್ರಕ್ಕಾಗಿ, ಈ ಧರ್ಮಕ್ಕಾಗಿ ಮಾಡ್ತೀವಿ ಅಂದಾಗ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ ಅನ್ನುವ ಮಾತನ್ನ ಹೇಳುತ್ತಾ, ನನಗೆ ಆರಂಭದಲ್ಲೇ ಹೇಳಿದ್ರು, ಸತೀಶಣ್ಣ ನೀನು ಮಾತಾಡೋದಕ್ಕೆ ಹೋದ್ರೆ ಬಿಸಿಲು ಬಹಳ ಇದೆ, ಬಹಳ ಹೊತ್ತು ಮಾತಾಡಬೇಡ ಅಂತೇಳಿ. ಹಾಗಾಗಿ ನನ್ನ ಮಾತಿಗೆ ಸ್ವಲ್ಪ ಇತಿ ಹಾಡ್ತೀನಿ. ಆದ್ರೆ ಇಲ್ಲಿರ್ತಕ್ಕಂತ ಎಲ್ಲ ಹಿಂದೂಗಳಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳೋದಿಷ್ಟೇ, ಹಿಂದುತ್ವಕ್ಕೆ, ಹಿಂದೂಸ್ತಾನಕ್ಕೆ, ಹಿಂದೂಗಳಿಗೆ ಅನ್ಯಾಯ ಆದಾಗ ಅದು ಯಾವ ಮೂಲೆಯಲ್ಲಿಯೇ ಇರಲಿ, ಆ ಹಿಂದುವಿಗೆ ಅನ್ಯಾಯ ಆದಾಗ ನನ್ನ ಬಂಧುವಿಗೆ ಅನ್ಯಾಯ ಆಗಿದೆ ಅಂತೇಳಿ ಬೀದಿಗೆ ಇಳಿಯುವ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಆಗ ಮಾತ್ರ ನಾವು ಹಿಂದೂಗಳಾಗಿ ಉಳಿಯೋದಕ್ಕೆ ಸಾಧ್ಯ. ಇವತ್ತು ಪಾಕಿಸ್ತಾನದ ISI, ಅಮೆರಿಕದ IPS ಎರಡೂ ಸೇರಿ ಬಾಂಗ್ಲಾದಲ್ಲಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡುತ್ತಾ, ನಮ್ಮ ಸ್ವಾಮೀಜಿಯವರನ್ನ ಹತ್ಯೆ ಮಾಡುತ್ತಾ, ನಮ್ಮ ಇಡೀ ದೇವಸ್ಥಾನಗಳನ್ನ ಕೆಡುವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇನ್ನು ಮುಂದಾದರೂ ವಿಶ್ವದ ಯಾವುದೇ ಮೂಲೆಯಲ್ಲಿರುವ ಹಿಂದೂ ಭರವಸೆಯ ಭಾವನೆಯನ್ನೇನಾದ್ರೂ ಇಟ್ಟುಕೊಂಡಿದ್ದಾನೆ ಅಂತಾದ್ರೆ ನಮ್ಮ ಜನಗಳು ಭಾರತದಲ್ಲಿ ಅಧಿಕ ಸಂಖ್ಯಾತರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವರೆಲ್ಲರ ನಿರೀಕ್ಷೆ ಭಾರತದ ಮೇಲಿರೋದ್ರಿಂದ ನಾವೆಲ್ಲರೂ ಒಂದಾಗಿ ತಾಯಿ ಭಾರತಿಯನ್ನ ಇಡೀ ವಿಶ್ವ ಗುರುವಾಗಿ ಕಾಣುವ ಕನಸನ್ನ ಕಾಣುತ್ತಾ ಇಡೀ ವಿಶ್ವದಲ್ಲಿರುವ ಹಿಂದೂಗಳಿಗೆ ನಾವು ಬೆನ್ನೆಲುಬಾಗಿ ನಿಲ್ಲೋಣ. ಅವರೆಲ್ಲರ ರಕ್ಷಣೆಗಾಗಿ ನಮ್ಮ ಜೀವಿತಾವಧಿಯನ್ನ ಮೀಸಲಿಡೋಣ ಅನ್ನುತ್ತಾ ಈಗೇನು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆ ಹೋರಾಟದ ಪ್ರತಿಯನ್ನ ಪ್ರತಿ ಜಿಲ್ಲೆಯ DC ಅವರ ಮೂಲಕ ಕೊಡಬೇಕಿತ್ತು. ನಮ್ಮ ದುರ್ದೈವ, ನಮ್ಮ ಜಿಲ್ಲೆಗೆ ಬರ್ತಕ್ಕಂತಹ ಅಧಿಕಾರಿಗಳು ಎಮ್ಮೆ ಚರ್ಮದವರು, ಅವರು ಯಾವತ್ತೂ ಸಹ ಸಾರ್ವಜನಿಕರ ಫೋನನ್ನೇ ಎತ್ತಲ್ಲ. ಹಾಗಾಗಿ ಯಾವುದೋ ರಾಜಕೀಯ ಪಕ್ಷದ ಕುಚೇಷ್ಟೆಗಾಗಿ ಇರ್ತಕ್ಕಂಥ ಅಧಿಕಾರಿಗಳಿರೋದ್ರಿಂದ DC ಅವರ ಹೊರತಾಗಿ AC ಅವರ ಮೂಲಕನೇ ಮನವಿಯನ್ನ ಕೊಡೋಣ. ದಯಮಾಡಿ AC ಅವರಾದ್ರೂ ತಮ್ಮ AC ಕಚೇರಿಯಿಂದ ಹೊರಭಾಗಕ್ಕೆ ಬಂದು ಈ ಮನವಿಯನ್ನ ಸ್ವೀಕಾರ ಮಾಡಿ ಹಿಂದೂಗಳ ಒಕ್ಕೊರಳ ಬೇಡಿಕೆ ಏನಿದೆ ಇದನ್ನ ಕೇಂದ್ರ ಸರ್ಕಾರ ಈ ಕೂಡಲೇ ನಿಮ್ಮ ರಾಜತಾಂತ್ರಿಕ ವ್ಯವಸ್ಥೆಯ ಹೊರತಾಗಿ ಸೈನಿಕರನ್ನೇ ಬಾಂಗ್ಲಾಕ್ಕೆ ನುಗ್ಗಿಸಿದ್ರು ಸಹ ಬೇಸರ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಹಿಂದೂಗಳ
ಟ್ಯಾಕ್ಸಿ ನಿಂದನೆ ಅನ್ನೋದನ್ನ ನಾವು ಇನ್ನೊಮ್ಮೆ ಒತ್ತಿ ಹೇಳ್ತೀವಿ. ಯಾವುದೇ ಸರ್ಕಾರಗಳಿರಲಿ, ನಿಮ್ಮ ಸರ್ಕಾರ ಯಾರಿಗಾಗಿ ಯಾರಿಂದ ಅನ್ನೋದನ್ನ ಅರಿವು ಮೂಡಿಸಿಕೊಂಡು ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು. ಆ ಮೂಲಕ ಹಿಂದೂ ಹಿತರಕ್ಷಣಾ ಸಮಿತಿಯನ್ನು ರಾಷ್ಟ್ರವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದೆ. ಸೂಕ್ತ ಕ್ರಮ ಕೈಗೊಳ್ಳಲು भारत माता के बोलो, भारत माता के सनातन हिंदू धर्म के, सनातन हिंदू धर्म के। ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈಜುಗಳ ಪರವಾಗಿ ದೇಶದ ಹೆಸರಿನಲ್ಲಿ ಶುರುವಾದಂತ ಪ್ರತಿಭಟನೆ ಬರೆಯುತ್ತೆ 53 ಹಿಂದೂಗಳನ್ನ ಕೊಲ್ಲಲಾಯಿತು ಅಂತ. ಅದರ ಮೂಲಕ ನೂರಾರು ಜನರ ಆಯ್ತು, ನಿರಂತರ ಲೈಂಗಿಕ ದೌರ್ಜನ್ಯಗಳಾಯ್ತು. ಬಾಂಗ್ಲಾದಲ್ಲಿರುವಂತ ಮಾತೆಯ ದೇವಸ್ಥಾನ, ಆ ಇಸ್ಕಾನ್ ದೇವಸ್ಥಾನದ